ಸುಂದರವಾದ ಯುವತಿ ಮತ್ತು ಯುವಕ ರೆಗ್ಯುಲರಾಗಿ ಆಶ್ರಮಕ್ಕೆ ಹೋಗ್ತಾಯಿದ್ರು. ಪ್ರೀತಿಯಾದಾಗ ಆ ಯುವತಿ ತುಂಬ ಮೊದಲೇ ಸೌಂದರ್ಯವತಿ, ಸತ್ಯ ಮತ್ತು ಸೌಂದರ್ಯ. ನಮಸ್ಕಾರ ಸ್ನೇಹಿತರೆ. ಸತ್ಯ ಮತ್ತು ಸೌಂದರ್ಯ ಇದ್ರ ಬಗ್ಗೆ ನಿಮಗೂ ಅರ್ಥ ಆಗಬೇಕು ಅಂದರೆ ಒಂದು ಕಥೆ ಹೇಳ್ತೀನಿ. ಸುಂದರವಾದ ಯುವತಿ ಮತ್ತು ಯುವಕ ರೆಗ್ಯುಲರಾಗಿ ಆಶ್ರಮಕ್ಕೆ ಹೋಗ್ತಾಯಿದ್ರು. ಆಶ್ರಮದಲ್ಲಿ ಸತ್ಸಂಗ, ಯೋಗ, ಸಾಧನೆಯಲ್ಲಿ ಭಾಗವಹಿಸ್ತಾಯಿದ್ರು. ಅಲ್ಲಿ ಒಬ್ಬರಿಗೊಬ್ಬರಿಗೂ ಪ್ರೀತಿ ಆಯಿತು. ಪ್ರೀತಿಯಾದಾಗ ಆ ಯುವತಿ ತುಂಬ ಮೊದಲೇ ಸೌಂದರ್ಯವತಿ, ಸೌಂದರ್ಯವಾದ ದೇಹದಲ್ಲಿ ಆಧ್ಯಾತ್ಮಿಕ ಸೌಂದರ್ಯ ಇದ್ದರೆ ಇನ್ನೂ ತುಂಬ ಸೊಗಸಾಗಿರುತ್ತೆ. ಆ ಕಳೆನೇ ಬೇರೆ. ನಿಷ್ಕಲ್ಮಶವಾದ ಮನಸ್ಸು, ಶಾಂತವಾದ ಮನಸ್ಸು, ಆ ಮನಸ್ಸಿನಲ್ಲಿ ಸೌಂದರ್ಯ ಇದ್ದರೆ ಅದ್ಭುತವಾಗಿ ಕಾಣುತ್ತೆ. ಈ ಹುಡುಗ ತುಂಬ ಅಟ್ರ್ಯಾಕ್ಟ್ ಆದ. ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಪದೇ ಪದೇ ಹೇಳ್ತಾ ಇದ್ದ. ಅವಳು ಆಯಿತು ಅಂತ ಇದ್ದು ಒಳ್ಳೆ ಸ್ನೇಹಮಯ ಸಂಬಂಧ ಇತ್ತು. ಆದರೆ ಇವನ ಪ್ರೀತಿಯಲ್ಲಿ ಕಾಮದ ವಾಸನೆ ಜಾಸ್ತಿ ಇತ್ತು. ಅವಳಿಗನ್ನಿಸ್ತು ಇವನು ತುಂಬ ಒಳ್ಳೆಯನು, ಆದರೆ ಇವನು ಸ್ವಲ್ಪ ಟ್ಯೂನ್ ಮಾಡಬೇಕು ಅಂದ್ಕೊಂಡು ಮನಸ್ಸಲ್ಲಿದ್ಲು. ನೀನು ಒಂಟಿಯಾಗಿದ್ದಾಗ ಕರಿ, ಏಕಾಂತದಲ್ಲಿ ನಾವು ನಿನ್ನ ಜೊತೆ ಮಾತಾಡಬೇಕು ಅಂತೆಲ್ಲ ಪೀಡಿಸ್ತಾ ಇದ್ದ. ಅದಕ್ಕೆ ಯುವತಿ ಏನು ಮಾಡಿದ್ಲು, ಒಂದು ಸರಿ ಆಯ್ತಪ್ಪ ನಮ್ಮ ಮನೆಗೆ ಬಾ, ಒಂದು ವಾರ ನಮ್ಮ ಮನೇಲಿ ಯಾರು ಇರೋದಿಲ್ಲ, ತೀರ್ಥಯಾತ್ರೆಗೆ ಹೋಗಿರ್ತಾರೆ, ನಾನು ಇಂಥ ದಿನ ಹೇಳ್ತೀನಿ, ಆ ತೀರ ಹಬ್ಬ ನಾವು ಏಕಾಂತವಾಗಿ ಆನಂದವಾಗಿರೋಣ ಅಂತ ಕರೀತಾಳೆ. ಇವನಾಯಿತು, ರೆಡಿ ಆಗ್ತಾನೆ, ಇಂಥ ಡೇಟ್ ಕೊಟ್ಟಿರ್ತಾಳೆ. ಆ ಡೇಟಲ್ಲಿ ರೆಡಿಯಾಗಿ ಮನೆಗೆ ಹೋಗ್ತಾನೆ. ಮನೆಗೆ ಹೋದ ತಕ್ಷಣ ಅವಳನ್ನ ನೋಡೋಕ್ಕೆ ಆಗಲ್ಲ, ವಿಕಾರವಾಗಿಬಿಟ್ಟಿರ್ತಾಳೆ. ಯಾಕೆಂದರೆ ಅವಳು ಇವನನ್ನು ಮನೆಗೆ ಬರೀ ಹೇಳಿ 4 ದಿನ ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ಏನು ಮಾಡಿರ್ತಾಳೆ, ವಾಂತಿ ಮತ್ತು ಬೇದಿ ಆಗತಕ್ಕಂಥ ಮಾತ್ರೆಗಳನ್ನು ತಗೊಂಡು ದಿನ ವಾಂತಿ ಬೇದಿ ಆಗೋದನ್ನೆಲ್ಲ ಒಂದು ದೊಡ್ಡ ಪಾತ್ರ ಸ್ಟೋರ್ ಮಾಡಿ ಇಡೋದು. 4 ದಿನ ವಾಂತಿ ಬೇದಿ ಆದ ದೇಹ ಹೆಂಗಾಗಿರುತ್ತೆ, ಕಳೆಯೆಲ್ಲ ಹೋಗ್ಬಿಟ್ಟಿರುತ್ತೆ, ಒಂಥರ ಇರ್ತಾಳೆ, ಪೇಷಂಟ್ ಆಗಿಬಿಟ್ಟಿರ್ತಾಳೆ. ಹೇಳ್ತಾನೆ, ಏನು ಹಿಂಗೆ ಆಗ್ಬಿಟ್ಟಿದ್ದೀನಿ, ನೋಡೋಕ್ಕೆ ಆಗ್ತಾಯಿಲ್ಲ, ಏನಾಯಿತು ನಿನಗೆ, ಪರವಾಗಿಲ್ಲ ಬಾ, ನಾವು ಏಕಾಂತದಲ್ಲಿ ಮಾತಾಡೋಣ, ವಿ ವಿಲ್ ಎಂಜಾಯ್ ದ ಲೈಫ್ ಆ್ಯಂಡ್ ಸೆಕ್ಸ್ ಅಂತಾಳೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ಈಗ ನಿನ್ನನ್ನು ಮುಟ್ಟೋಕ್ಕಾಗತ್ತಾ, ನೀನು ಈ ರೀತಿ ಪೇಷಂಟ್ ಆಗಿಬಿಟ್ಟಿದ್ಯಾ ಅಂತಾನೆ. ಆಗ ಅವಳು ಹೇಳ್ತಾಳೆ, ನೋಡಪ್ಪ ನನ್ನ ಎಲ್ಲ ಸೌಂದರ್ಯವನ್ನು ಅಲ್ಲಿ ತೆಗೆದು ಇಟ್ಟಿದ್ದೀನಿ, ಅದು ದೊಡ್ಡೊಂದು ಪಾತ್ರೆಯಲ್ಲಿ, ಅದು ತೆಗೆದು ನೋಡು ಮುಚ್ಚಳನ ಅಂತ ಹೇಳ್ತಾಳೆ. ಇವನು ಹೋಗಿ ಮುಚ್ಚಳ ತೆಗಿತಾನೆ, ಕಪ್ಪು ವಾಸನೆ. ಆಶ್ಚರ್ಯ ಆಗುತ್ತೆ ಅವನಿಗೆ, ಏನಿದು ಅಂತ. ಅದೆಲ್ಲ 4 ದಿನಗಳಿಂದ ನನ್ನ ದೇಹದಿಂದ ಹೊರಗಡೆ ಬಂದದ್ದು, ಅದೆಲ್ಲ ನನ್ನ ದೇಹದಲ್ಲಿ ಇತ್ತು. ಒಳಗಡೆ ಇದ್ದಂಥ ಮಲ ಏನಿತ್ತೋ, ಕಶ್ಮಲ ಏನಿತ್ತೋ ಹೊರಗಡೆ ತೆಗೆದಿಟ್ಟಿದ್ದೀನಿ ಅಷ್ಟೇ. ದ್ಯಾಟ್ ಈಸ್ ದ ಬ್ಯೂಟಿ. ನೀನು ಆ ಸೌಂದರ್ಯವನ್ನು ಇಷ್ಟಪಡ್ತಾ ಇದ್ದೆ ಅಂತೇಳಿ ಅವನಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಆಗ ಅವನಿಗೆ ಆ ವ್ಯತ್ಯಾಸ ಗೊತ್ತಾಗುತ್ತೆ, ಸತ್ಯ ಮತ್ತು ಸೌಂದರ್ಯದ ಅರಿವಾಗುತ್ತೆ. ಆಗ ಅವನು ಕ್ಷಮೆ ಬೇಡ್ತಾನೆ. ಆಮೇಲೆ ಅವಳು ಸರಿ ಹೋಗ್ತಾಳೆ. ಸ್ವಲ್ಪ ದಿನ ಆದಮೇಲೆ ಮದುವೆ ಮಾಡಿಕೊಂಡು ಸುಂದರವಾದ ಸಂಸಾರವನ್ನು ನಡೆಸ್ತಾರೆ ಅವರು. ಇದು ಸರಳವಾದ ಕಥೆಯಾದರೂ ಎಷ್ಟೊಂದು ತಾತ್ಪರ್ಯ ಇದೆ ನೋಡಿ. ಈ ದೇಹದ ಎಷ್ಟೊಂದು ಕಶ್ಮಲ ಐತೆ, ಹೊರಗಡೆ ತೆಗೆದು ಸ್ಟಾಕ್ ಮಾಡೋದು ನೋಡೋಕ್ಕಾಗುತ್ತಾ ನಾವು, ಅಲ್ವಾ? ಆದರೆ ನಿಜವಾದ ಸೌಂದರ್ಯ ಯಾವುದು? ಮನಸ್ಸು. ಆದರೆ ಈ ದೇಹದ ಸೌಂದರ್ಯದ ಕಡೆ ಗಮನ ಹರಿಸಿ ಕೇವಲ ಇಷ್ಟೇ ಜಾಗ, ಎಷ್ಟಿದೆ, ಸ್ವಲ್ಪ ಇದೆ, ಅದರಲ್ಲೂ ಇಷ್ಟು ಜಾಗ, ಕೇವಲ 4 ಬೆರಳಿನಷ್ಟು ಇಷ್ಟು ಜಾಗದಲ್ಲಿ ಎಷ್ಟೊಂದು ಅವತಾರಗಳನ್ನು ತೋರಿಸ್ತೀವಿ ನಾವು. ನೋಡಿ, ಯೋಚನೆ ಮಾಡಿ ನೋಡಿ. ಆಧ್ಯಾತ್ಮಿಕ ಚಿಂತನೆ ಅಂದರೆ ಈಗಿರಬೇಕು. ಇಷ್ಟೇ ಜಾಗ ಹಣೆ, ಈ ಹಣೆಗೆ ಏನು ಮಾಡ್ತಾರೆ, 3 ಪಟ್ಟೆ ಹಾಕಿ ನನ್ನ ನಂಬಿಕೆ ಸಿದ್ಧಾಂತ ಬೇರೆ ಅಂತ ತೋರಿಸ್ತಾರೆ. ಇನ್ನೊಬ್ಬರು ಹಿಂಗೆ ಒಂದು ನಾಮ ಹಾಕ್ತಾರೆ, ಕಪ್ಪಾದ ನಾಮ ಹಾಕಿ ಇಲ್ಲಿ ಕಪ್ಪಾದ ಗುಂಡಾಕಿ, ಅವರು ನನ್ನ ಸಿದ್ಧಾಂತಗಳು ಬೇರೆ ಅಂತಾರೆ, ನನ್ನ ಚಿಂತನೆಗಳು ಬೇರೆ, ನನ್ನ ಜಾತಿ ಬೇರೆ ಅಂತಾನೆ. ಇನ್ನೊಬ್ಬ 3 ನಾಮ ಹಾಕ್ತಾನೆ, ಅವನು ಬೇರೆ ಅಂತಾನೆ, ಇಷ್ಟೇ ಜಾಗ. ಇನ್ನೊಬ್ಬ ವಿ ನಾಮ ಹಾಕ್ತಾನೆ, ಒಬ್ಬರು ಯು ನಾಮ ಹಾಕ್ತಾರೆ, ಇನ್ನೊಬ್ಬರು ವಿ ನಾಮ ಹಾಕ್ತಾನೆ. ಇನ್ನೊಬ್ಬ ಇಲ್ಲಿ ಹಾಕ್ಕೊತಾನೆ, ಇಲ್ಲೊಂದು ನಾಮ ಹಾಕ್ತಾನೆ.
ಇಸಿ ಕೇವಲ ಇಷ್ಟೇ ಜಾಗದಲ್ಲಿ ಎಷ್ಟೊಂದು ಭೇದಗಳನ್ನು ಸೃಷ್ಟಿ ಮಾಡ್ತೀವಿ. ಎಲ್ಲ ನಾಮಗಳು ಹಾಕಿದಾಗ, ಎಲ್ಲ ಅವತಾರಗಳನ್ನು ಹಾಕಿದಾಗ ಹಿಂಗೆ ತೋರಿಸ್ಕೊತಾರೆ ಅಂದರೆ ನೀವು ಆಶ್ಚರ್ಯ ಆಗುತ್ತೆ. ಇಷ್ಟೇ ಜಾಗ ಮುಖದಲ್ಲಿ ಇಲ್ಲಿ ಬಿಟ್ಕೊತಾನೆ ಒಬ್ಬ, ನಾನು ಬೇರೆ ಅಂತಾನೆ. ಈ ಕೂದಲಿಲ್ಲೊಬ್ಬ ಕಟ್ಕೊತಾನೆ, ನಾನು ಬೇರೆ ಅಂತಾನೆ. ಇನ್ನೊಬ್ಬ ಇದನ್ನು ಬೋಳಿಸ್ತಾನೆ, ನಾನು ಬೇರೆ ಅಂತಾನೆ. ಇಷ್ಟೇ ಜಾಗದಲ್ಲಿ ನಾನಾ ಅವತಾರಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಎಷ್ಟೊಂದು ನಾವು ಕೆಳಮಟ್ಟದಲ್ಲಿದ್ದೀವಲ್ವ. ಮನಸ್ಸಿನಲ್ಲಿ ನಿಜವಾದ ಸೌಂದರ್ಯದ ಅರಿವಾಗಿಲ್ಲ. ದೇಹದ ಸೌಂದರ್ಯದಲ್ಲಿ ದೇಹಕ್ಕೆ ನಾನಾ ಅಲಂಕಾರಗಳನ್ನು ಮಾಡಿ ಅದರಲ್ಲಿ ನಾನಾ ವಿಧ ವಿಧವಾದ ಚಿಂತನೆಗಳನ್ನು ಜಗತ್ತಿನಲ್ಲಿ ಮುಗ್ಧ ಮನಸ್ಸುಗಳಲ್ಲಿ ನಾವು ಬಿತ್ತುತ್ತಾನೇ ಇದ್ದೀವಿ. ಬರೀ ಇಷ್ಟೇ. ಅದೇನು ಚೇಂಜ್ ಆಗ್ತಾ ಇರುತ್ತೆ, ದೇಹ ಬದಲಾಗ್ತಾ ಇರುತ್ತೆ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈಗ ಜಾತಿ ಹೆಸರು ಹೇಳಿದ್ರೆ ಸಾಕು ಬೇಜಾರಾಗ್ಬಿಡುತ್ತೆ ಅವ್ರಿಗೆ. ಒಬ್ಬರು ಮನೆಗೆ ಹೋದಾಗ ಅಲ್ಲಿ ಪೂಜೆ ಜೋರಾಗಿ ಮಾಡ್ತಾ ಇದ್ದಾಗ ಎಲ್ಲರೂ ನಾಮ ಹಾಕ್ಕೊಂಡಿರ್ತಾರೆ. ನನಗೆ ನಾಮ ಹಾಕಿದ್ರೆ ಹಾಕ್ಕೊತೀನಿ. ಯಾಕೆ ಹೇಳಿ, ನನ್ನದು ಖಾಲಿಯ ಜಾಗ, ನೀನು ಏನಾದರೂ ಬರ್ಕೊ. ಹಾಕಿರ್ತಾರೆ. ಇನ್ನೊಬ್ಬರು ವಿಭೂತಿ ಹಾಕಿರ್ತಾರೆ. ನನಗೆ ಗೊತ್ತು ಇದು ಸ್ವಲ್ಪ ಹೊತ್ತು ಅಂತ. ಯಾಕೆಂದರೆ ಸ್ನಾನ ಮಾಡಬೇಕಾದ್ರೆ ಎಲ್ಲ ಅಳಿಸೋಗುತ್ತೆ. ದೇಹದ ಕಶ್ಮಲ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲ ಹೋಗ್ಬಿಡುತ್ತೆ. ಪುನಃ ನಾನೇನೆಂದು ಇಲ್ಲಿ ಬರೆದುಕೊಳ್ಳಬೇಕು. ಅದೆಲ್ಲ ಸತ್ಯ. ಮನಸ್ಸಿನಲ್ಲಿರ್ತಕ್ಕಂಥ ಸತ್ಯ ಪ್ರತಿಯೊಬ್ಬರು ಬಯಸುವುದು ಪ್ರೀತಿ, ಗೌರವ. ಎಲ್ಲರೂ ಒಂದೇ, ನಾವೆಲ್ಲರೂ ಸೃಷ್ಟಿಯ ನಿಯಮದಲ್ಲಿ ಒಂದೇ ಅನ್ನತಕ್ಕಂಥ ಚಿಂತನೆಯೇ ನಿಜವಾದ ಸೌಂದರ್ಯ. ನಾನು ಬೇರೆ ಎಂದರೆ ಅದು ಸೌಂದರ್ಯ ಅಲ್ಲ. ಮನಸ್ಸಿನಲ್ಲಿ ಭೇದಗಳಿದ್ದರೆ ಅದು ಸೌಂದರ್ಯ ಅಲ್ಲ. ಮನಸ್ಸಿನ ಸೌಂದರ್ಯ ಖಾಲಿಯತನ, ಪ್ರೀತಿ, ಗೌರವ, ನಾವೆಲ್ಲರೂ ಒಂದೇ ಎನ್ನುವ ಭಾವ. ಸೊ ನಾನು ಯಾಕೆ ಈ ವಿಚಾರ ಮಾತಾಡ್ತಾ ಇದ್ದೀನಿ ಅಂದರೆ, ಈ ಸಮಾಜದಲ್ಲಿ ಕೆಲವಾರು ವಿಷಯಗಳನ್ನು ನೋಡಿದಾಗ ವಿಷಯಗಳು ಚಿಂತನೆಗೆ ಒಳಪಡುತ್ತೆ. ಆಗ ಒಂದು ಸಣ್ಣ ಕವನ ಬರೆದಿದ್ದೆ, ನಾನು ಹೇಳ್ತೀನಿ ನೋಡಿ. ಸೆಲ್ಫಿ ವಿತ್ ಮೈ ಶಿವ, ನನ್ನ ಕವನ ಸಂಕಲನದಲ್ಲಿ ಈ ಕವನ ನೋಡಿ ಎಷ್ಟು ಸೊಗಸಾಗಿದೆ ಅಂದರೆ, ಅರಿಯದಾಯಿತು ಜಗತ್ತು ನನ್ನ ಶಿವನ. ಶಿವ ಇಸ್ ಮೈ ಫ್ರೆಂಡ್. ಅವನ ಶಿವನ ಜೊತೆ ನಾನು ಸೆಲ್ಫಿ ತಗೊಂಡಿದ್ದೆ. ಆವಾಗ ಈ ಕವನ ಬಂತು. ಅರಿಯದಾಯಿತು ಜಗತ್ತು ನನ್ನ ಶಿವನ, ತುಳುಕುವ ಕೊಡ ಖಾಲಿಯಾಗಲೇ ಇಲ್ಲ. ಈ ಅರ್ಧಂಬರ್ಧ ನಾಲೆಡ್ಜ್ ಇರುತ್ತೆ ಜನಗಳಲ್ಲಿ ದೇವರ ಬಗ್ಗೆ, ಚಿಂತನೆ, ಧರ್ಮದ ಬಗ್ಗೆ ಎಲ್ಲ ಬರೀ ಅರ್ಧನೇ. ಪೂರ್ತಿ ಇದ್ದರೆ ಅವನು ಯಾವ ಧರ್ಮದ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ಯಾರನ್ನೂ ದ್ವೇಷಿಸೋದಿಲ್ಲ, ಎಲ್ಲರನ್ನೂ ಪ್ರೀತಿಸ್ತಾನೆ. ಮನುಷ್ಯನಲ್ಲಿ ಭೇದವನ್ನು ನೋಡಿ, ಧರ್ಮಗಳನ್ನು ನೋಡಿ, ದೇವರನ್ನು ನೋಡಿ, ಜಾತಿಯನ್ನು ನೋಡಿ ಅವನು ದ್ವೇಷ ಮಾಡೋನಾದರೆ ಅದು ತುಳುಕುವ ಕೊಡ. ಸೊ ತುಳುಕುವ ಕೊಡ ಖಾಲಿಯಾಗಲೇ ಇಲ್ಲ. ಸ್ಮಶಾನ ವಾಸನ ತತ್ವ ತಿಳಿಯಲೇ ಇಲ್ಲ. ಸ್ಮಶಾನವಾಸಿ ಶಿವ ಎಂಥ ತತ್ವ. ನಾವೆಲ್ಲರೂ ಅಶಾಶ್ವತವಾದ ಜಗತ್ತು ಕೊನೆಗೆ ಇಲ್ಲೇ ಬರಬೇಕು. ಎಷ್ಟೆಕ್ಲೆ ಜಮೀನಿದ್ರೇನು, ಎಂಥ ಮನೆ ಕಟ್ಟಿದ್ರೆ, ಏನೇ ಆದರೆ ಏನು, ಸತ್ತಾಗ ಸ್ಮಶಾನಕ್ಕೆ ಬರಲೇಬೇಕು. ಮಣ್ಣಲ್ಲಿ ಮಣ್ಣಾಗುವ ತತ್ವವನ್ನು ತಿಳಿಸಿದ ಶಿವನನ್ನು ಅರಿಯಲೇ ಇಲ್ಲ. ವಿಜೃಂಭಣೆಯಿಂದ ತತ್ತರಿಸಿದ ನನ್ನ ಶಿವ. ಶಿವನನ್ನು ಪೂಜೆ ಮಾಡಬೇಕಾದ್ರೆ ಎಂತೆಂಥ ವಿಜೃಂಭಣೆ ಮಾಡ್ತಾರೆ ಗೊತ್ತಾ, ತುಂಬ ಅದ್ಭುತವಾಗಿ ಮಾಡ್ತಾರೆ. ಅದರಿಂದ ಅವನು ತತ್ತರಿಸಿದ. ಯಾಕಂದರೆ ಸ್ಮಶಾನವಾಸಿ ಸರಳ, ಅವನಲ್ಲಿ ಏನೂ ಇಲ್ಲ. ವಿಭೂತಿ ಧರಿಸಿದವನಿಗೆ, ಚರ್ಮಾಂಬರನಿಗೆ, ರುದ್ರಾಕ್ಷಿ ಕೊಟ್ಟವನಿಗೆ ಪೂಜಿಸಲು ಚಿನ್ನದ ಬೆಳ್ಳಿಯ ಹೊದಿಕೆ ಬೇಕಾಯಿತು. ವಿಭೂತಿ ಕೊಟ್ಟ, ಏನಪ್ಪ ವಿಭೂತಿ ಧರಿಸಿದ ತಕ್ಷಣ ನಿನಗೆ ಅರಿವಾಗಬೇಕು, ಈ ದೇಹ ಬೂದಿ ಆಗುತ್ತೆ, ಈ ನಶ್ವರ ದೇಹ, ನಾನು ಶಾಂತವಾಗಿರಬೇಕಂತ ಅರಿವು ಬರಬೇಕು. ಚರ್ಮಾಂಬರ ಅಲಂಕಾರ ಮುಖ್ಯ ಅಲ್ಲ, ಬರೀ ಸತ್ತ ಪ್ರಾಣಿಯ ಚರ್ಮವನ್ನು ತಗೊಂಡು ತೊಟ್ಕೊಂಡಂಥ ಶಿವ ರುದ್ರಾಕ್ಷಿನ ಮಾಲೆ, ಅದಕ್ಕೆ ಏನೇನೂ ಇಲ್ಲ. ಕಾಡಲ್ಲಿ ಸಿಗುತ್ತೆ ಒಂದು ಮರದ ಹಣ್ಣುಗಳ ರುದ್ರಾಕ್ಷಿ ಏನಿದೆಯೋ ಅದನ್ನು ಧರಿಸಿದವನು. ಅವನಿಗೆ ಪೂಜೆ ಮಾಡೋಕ್ಕೆ ಶಿವಲಿಂಗಕ್ಕೆ ಬೆಳ್ಳಿಯ ಮುಖವಾಡ ಹಾಕ್ತಾರೆ, ಚಿನ್ನದ ಮುಖವಾಡ ಹಾಕ್ತಾರೆ, ರುದ್ರಾಕ್ಷಿಗೆ ಚಿನ್ನವನ್ನೇ ಸೇರಿಸ್ತಾರೆ, ಚಿನ್ನದ ಪಲ್ಲಕ್ಕಿನಲ್ಲಿ ಪೂಜೆ ಮಾಡ್ತಾರೆ. ಎಂಥ ಅಜ್ಞಾನ ಇದೆ. ನಿರಾಕಾರ ನಿರ್ಗುಣ ಸಾಕಾರನಿಗೆ ಆಕಾಶದೆತ್ತರಕ್ಕೆ ಬೆಳೆಸಿ ಅಹಂನಿಂದ ಪೂಜಿಸುವಂತಾಯಿತು. ನೋಡಿ,
ನಿರಾಕಾರ, ಅವನಿಗೆ ಆಕಾರವೇ ಇಲ್ಲ, ನಿರ್ಗುಣ, ಯಾವ ಗುಣಗಳೂ ಇಲ್ಲ, ಪೂರ್ತಿ ನಿರ್ಗುಣ ಸಾಕಾರನಿಗೆ ಆಕಾಶದೆತ್ತರ ಹೆಂಗೆ ಅದ್ಭುತವಾದ ಒಂದು ಪ್ರತಿಬಿಂಬ ಮಾಡ್ತಾರೆ. ಶಿವನ ಲಿಂಗವನ್ನು ಕಟ್ತಾರೆ, ತುಂಬ 100 ಅಡಿ 200 ಅಡಿ 300 ಅಡಿ ಕಟ್ತಾರೆ. ಶಿವನ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾರೆ. ಅಹಂ ಅಂದರೆ ಎಷ್ಟು ದೊಡ್ಡದು ಮಾಡ್ತೀನೋ ಅಷ್ಟು ನಾನು ಶ್ರೇಷ್ಠ, ಅಹಂನಿಂದ ಪೂಜಿಸುವಂತಾಯಿತು. ಧ್ಯಾನಿಸಿ ಖಾಲಿಯಾದವನಿಗೆ ಪಠಿಸಿ ಕುಣಿಯುವಂತಾಯಿತು. ಧ್ಯಾನ ಮಾಡಿ ಸಂಪೂರ್ಣವಾಗಿ ಖಾಲಿ ಆಗಬೇಕು ಅನ್ನತಕ್ಕಂಥ ಶಿವನಿಗೆ ಅದರ ಬದಲು ವಿಜೃಂಭಣೆಯಿಂದ ರಾತ್ರಿಯೆಲ್ಲ ಕುಣಿದು ಕುಣಿದು ಕುಪ್ಪಳಿಸುವಂತಾಯಿತು. ಅರಿಯದಾದರೂ ನನ್ನ ಶಿವನ ಖಾಲಿಯಾದವನ. ಶಿವನ ತತ್ವ ಅರ್ಥನೇ ಆಗಲಿಲ್ಲ, ಯಾರ ಖಾಲಿನವನು ಅರ್ಥ ಮಾಡ್ಕೊಂಡಿಲ್ಲ. ವೈರಾಗ್ಯದ ತತ್ವ ತಿಳಿಸಿದವನ, ಪ್ರೇಮದ ಬೀಜ ಬಿತ್ತಿದವನ, ನಶ್ವರದಲ್ಲಿ ಈಶ್ವರನ ನೋಡೆಂದವನ, ಅಂಗದಲ್ಲೇ ಲಿಂಗ ಕಾಣೆಂದವನ ನನ್ನ ಶಿವನ. ನೋಡಿ, ಅರಿಯದಾದರೂ ನನ್ನ ಶಿವನ ಖಾಲಿಯಾದವನ, ವೈರಾಗ್ಯದ ತತ್ವ ತಿಳಿಸಿದವನ, ಪ್ರೇಮದ ಬೀಜ ಬಿತ್ತಿದವನ, ನಶ್ವರದಲ್ಲಿ ಈಶ್ವರನ ನೋಡೆಂದವನ, ಅಂಗದಲ್ಲೇ ಲಿಂಗ ಕಾಣೆಂದವನ ನನ್ನ ಶಿವನ. ಸೊ ನನ್ನ ಶಿವನನ್ನು ಯಾರೂ ಅರ್ಥ ಮಾಡ್ಕೊಳ್ಳೋ ಸಾಧ್ಯ ಆಗಲಿಲ್ಲ ಅಂತ ಶಿವನ ಜೊತೆ ಒಂದು ಸೆಲ್ಫಿ ತಗೊಂಡಿದ್ದೆ ನಾನು, ಆಗ ಮೂಡಿದ ಕವನ. ಸೊ ಸತ್ಯ ಸೌಂದರ್ಯ ಏನು ಅಂದರೆ, ನಾವು ಎಲ್ಲ ದೇಹ ಮಟ್ಟದಲ್ಲೇ ನಾನಾ ಅಲಂಕಾರಗಳನ್ನು ಮಾಡಿಕೊಂಡು ನಾನು ತೋರಿಸ್ಕೊತಾ ಇದ್ದೀನಿ. ಸೊ ಈಗ ಈ ಕಾಲಘಟ್ಟದಲ್ಲಿ ಈ ತೋರಿಕೆಯಿಂದ ಹೊರಬನ್ನಿ, ಎಲ್ಲವನ್ನು ಖಾಲಿ ಮಾಡಿ, ನಂಬಿಕೆಗಳನ್ನು ಖಾಲಿ ಮಾಡಿ, ಧರ್ಮಾಂಧತೆಯನ್ನು ಖಾಲಿ ಮಾಡಿ. ಈ ಜಗತ್ತಿನಲ್ಲಿ ನನ್ನದೊಂದು ಸರಳವಾದ ಜಾಗವಿದೆ, ಅದನ್ನು ಗೌರವಿಸಿ ಪೂಜಿಸಿ. ಭಾರತ ದೇಶ ಅಂದರೆ ಆ ದೇಶದಲ್ಲಿ ನನಗೆ ಜೀವ ಇದೆ. ಸೊ ನನ್ನ ದೇಶವೇ ಈಗ ನನ್ನ ದೇವರಾಗಬೇಕು, ನನ್ನ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಜೆಗಳು ನನ್ನವರಾಗಬೇಕು, ಆ ಚಿಂತನೆ ಬರಬೇಕು. ಧರ್ಮಾಂಧತೆಯಿಂದ ಈ ಜಗತ್ತನ್ನು, ಈ ನಮ್ಮ ರಾಷ್ಟ್ರವನ್ನು ಹಾಳು ಮಾಡಬಾರ್ದು. ಈ ಚಿಂತನೆ ತುಂಬ ಮುಖ್ಯ. ನಿಜವಾದ ಸತ್ಯ ಏನು ಅಪ್ಪ ಅಂದರೆ ಖಾಲಿಯತನ. ಈ ಖಾಲಿಯಾದ ಹಣೆಗೆ ಏನನ್ನಾರ ಬರ್ಕೊಂಡು ಏನನ್ನಾರ ತೋರಿಸ್ತಾ ಇರ್ತೀಯ. ಈ ನಶ್ವರವಾಗುವ ಈ ದೇಹಕ್ಕೆ, ಮಾಗುವಂಥ ದೇಹಕ್ಕೆ ನಾನಾ ಅಲಂಕಾರ ಮಾಡಿಕೊಂಡು ನಾನಾ ಧರ್ಮ ಚಿಂತನೆಯಲ್ಲಿ ಬಿದ್ದಿರ್ತೀಯ. ಇದರಿಂದ ಹೊರಗಡೆ ಬಾ. ಅದಕ್ಕೆ ನಾನು ಹೇಳೋದು, ಸಾಧ್ಯವಾದರೆ ಎಲ್ಲವನ್ನು ಬಿಟ್ಟಾಕಿ, ಯಾವುದೂ ಬೇಡವೇ ಬೇಡ, ಏನು ಬೇಡ. ಸುಮ್ಮನೆ ಕುಳಿತುಕೊಳ್ಳಿ, ನಿನ್ನ ದೇಹವನ್ನು ಗಮನಿಸು, ನಿನ್ನ ಉಸಿರನ್ನು ಗಮನಿಸು, ನಿನ್ನ ಮನಸ್ಸನ್ನು ಗಮನಿಸು. ನಿನ್ನ ಮನಸ್ಸು ಖಾಲಿಯಾಗಲಿ, ಆ ಖಾಲಿಯಾದ ಮನಸ್ಸಿನಲ್ಲಿ ಪ್ರೀತಿ ಬರಲಿ. ನಿನ್ನ ಸುತ್ತಮುತ್ತಲವನ್ನು ಪ್ರೀತಿಸು, ಗೌರವಿಸು. ಸಾಧ್ಯವಾದರೆ ಕೊಡು, ಇಲ್ಲವಾದರೆ ಸುಮ್ಮನಿರು. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.